ವೀಕ್ಷಕರೇ, ಇವತ್ತು ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂತಹ ಒಂದು ವಿಡಿಯೋ ಏನ್ ಗೊತ್ತಾ? ವೃಶ್ಚಿಕ ರಾಶಿಯವರ ಗುಣ ಸ್ವಭಾವಗಳು, ಅವರ ಒಂದು ಪದ್ಧತಿಗಳು ಅಥವಾ ಅವರ ಒಂದು ಮಾನಸಿಕವಾಗಿರತಕ್ಕಂತ ಸ್ಥಿತಿಗಳು ಮತ್ತು ಅವರ ವ್ಯಕ್ತಿತ್ವ ಯಾವ ರೀತಿಯಲ್ಲಿ ಇರುತ್ತೆ ಅನ್ನುವಂತಹ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ವಿಡಿಯೋ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂಥದ್ದು ವಿಡಿಯೋದ ಕೊನೆಯಲ್ಲಿ ಈ ವಿಡಿಯೋ ನೋಡಿದ ಮೇಲೆ ನೀವೇ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬೇಕಾಗತ್ತೆ. ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ, ಫೇಸ್ಬುಕ್ ಅಲ್ಲೂ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ. ಮತ್ತೆ ಈ ವಿಡಿಯೋ ಯಾಕೆ ಇಂಟ್ರೆಸ್ಟ್ ಆಗುತ್ತೆ ಅಂತಂದ್ರೆ ತುಂಬಾ ಸರಳವಾಗಿ ಸುಲಭವಾಗಿ ನಿಮಗೆ ತಿಳಿಯುವಂತ ರೀತಿಯಲ್ಲಿ ತಿಳಿಸುವ ಪ್ರಯತ್ನ ನಾವಿಲ್ಲಿ ಮಾಡ್ತಾ ಇರತಕ್ಕಂಥದ್ದು. ಬನ್ನಿ, ಹಾಗಿದ್ರೆ ವೃಶ್ಚಿಕ ರಾಶಿಯವರಂದ ತಕ್ಷಣ ಬಹಳಷ್ಟು ಅನುಭಾವಿಗಳು, ಜಾಣರು, ನ್ಯಾಯವಂತರು, ವಿಚಾರವಂತರು, ಬಹಳಷ್ಟು ಅನುಭಾವಿಗಳು ಅನ್ನುವಂಥದ್ದು ಸಹಜವಾಗಿ ಆ ವ್ಯಕ್ತಿಗಳ ಮುಂದೆ ಬರ್ತಕ್ಕಂತಹ ಒಂದು ಪ್ರಶ್ನೆ. ಸಹಜವಾಗಿ ವೃಶ್ಚಿಕ ರಾಶಿಯವರು ಬಹಳಷ್ಟು ಬುದ್ಧಿವಂತರಾಗಿರ್ತಾರೆ. ರಹಸ್ಯಗಳನ್ನ ಯಾವುದೇ ಸಂದರ್ಭಗಳಲ್ಲಿ ಬಿಟ್ಟುಕೊಡಲ್ಲ. ಅವರ ಮನಸ್ಸಿನಲ್ಲಿ ಏನು ಓಡ್ತಾ ಇರುತ್ತೆ, ಅವರು ಏನು ಯೋಜನೆಗಳನ್ನ ರೂಪಿಸ್ಕೊಳ್ತಾ ಇರ್ತಾರೆ, ಅವರು ಏನ್ ಪ್ಲಾನ್ ಗಳನ್ನ ಮಾಡ್ಕೊತಾ ಇರ್ತಾರೆ, ಎದುರಾಳಿಗಳಿಗೆ ಅರ್ಥನೇ ಆಗಲ್ಲ, ಗೊತ್ತೇ ಆಗಲ್ಲ. ಯಾಕಂತಂದ್ರೆ ತುಂಬಾ ಸಸ್ಪೆನ್ಸ್ ಆಗಿರ್ತಾರೆ. ಇವರ ವಿರೋಧಿಗಳು ಇರ್ತಾರಲ್ಲ, ಇವ್ರನ್ನ ಅರ್ಥನೇ ಮಾಡ್ಕೊಳಕ್ ಆಗ್ತಾ ಇಲ್ವಲ್ಲ, ಇವ್ರ ನಡೆ ಏನಿರ್ಬೋದು ಮುಂದೆ ಅನ್ನುವಂತಹ ಯೋಚನೆಯಲ್ಲಿನೇ ಮುಳುಗೋ ತರ ಮಾಡ್ತಾರೆ ವೃಶ್ಚಿಕ ರಾಶಿಯವರು. ಇದೇ ಅವರ ಒಂದು ಸ್ಪೆಷಲ್ ಅಂತ ಹೇಳ್ಬೋದು. ದೀರ್ಘವಾದ ಯೋಜನೆಗಳಲ್ಲಿ ಬಹಳಷ್ಟು ಯಶಸ್ಸನ್ನ ಕಾಣುವಂಥದ್ದು. ಯಾವ್ದಾದ್ರೂ ಒಂದು ಪ್ಲಾನ್ ಮಾಡಿದ್ರು ಅಂತಂದ್ರೆ ಆ ಪ್ಲಾನು ದಡ ಮುಟ್ಟೋವರೆಗೂ ಬಿಡುವಂತಹ ವ್ಯಕ್ತಿಗಳಲ್ಲ, ಕೊನೆ ಗಳಿಗೆವರೆಗೂ ಕೂಡ ಕಡೆಯವರೆಗೂ ಕೂಡ ಹೋರಾಟ ಮಾಡ್ತಕ್ಕಂತಹ ವ್ಯಕ್ತಿಗಳಾಗಿರ್ತಾರೆ. ಅದು ಸ್ತ್ರೀಯರಿರ್ಬೋದು, ಪುರುಷರೇ ಇರ್ಬೋದು. ಹುಟ್ಟಿದಾಗಿನಿಂದ ಕೈಗಳಲ್ಲಿ ಅಥವಾ ಇಲ್ಲವೇ ಕಾಲುಗಳಲ್ಲಿ ಪದ್ಮದ ಚಿಹ್ನೆಯನ್ನ ಇರುವಂತವರಾಗಿರ್ತಕ್ಕಂಥದ್ದು. ಎಂತಹ ಸಂದರ್ಭಗಳಲ್ಲಿಯೂ ಕೂಡ ಯಾವುದೇ ಕಾರಣಕ್ಕೂ ನಿಮ್ಮ ಕೋಪ ಆಗಿರ್ಬೋದು ಅಥವಾ ದ್ವೇಷ ಆಗಿರ್ಬೋದು ಹೊರಗಡೆ ಹಾಕಲ್ಲ. ಈಗ ಯಾರ ಮೇಲೋ ಒಂದು ಕೋಪ ಇದೆ, ಯಾರ ಮೇಲೋ ಒಂದು ದ್ವೇಷ ಇದೆ, ಅದನ್ನ ಹೇಳ್ಕೊಳ್ಳಲ್ಲ. ಅದನ್ನ ಗುರಿ ಸಾಧಿಸುವಂತಹ ವ್ಯಕ್ತಿಗಳಾಗಿರ್ತಾರೆ. ಯಾರು ಏನೋ ನಿಮಗೆ ಒಂದು ಇನ್ಸಲ್ಟ್ ಮಾಡ್ಬಿಟ್ರು, ಅವರಿಗೆ ಅದೇ ಕ್ಷಣದಲ್ಲಿ ಉತ್ತರ ಕೊಡಲ್ಲ. ಅದು ನಿಮ್ಮ ಕೃತಿಯಲ್ಲಿ ಉತ್ತರ ಕೊಟ್ಟು ನಿಮ್ಮ ಜೀವನವೇ ಅವರಿಗೆ ಉತ್ತರದ ರೀತಿಯಲ್ಲಿ ಬದುಕುವಂತಹ ವ್ಯಕ್ತಿಗಳು, ಸವಾಲಿನ ವ್ಯಕ್ತಿಗಳು ವೃಶ್ಚಿಕ ರಾಶಿಯವರು. ಎಂತಹದ್ದೇ ಅವಮಾನ ಆಗಿರ್ಲಿ, ಎಂತದ್ದೇ ಅಪಮಾನ ಆಗಿರ್ಲಿ, ಆ ಎಲ್ಲ ಅಪಮಾನಗಳನ್ನ ಸಮಾಧಾನವಾಗಿ ಅದನ್ನ ತಡೆದು ಅದನ್ನ ಸಕ್ಸಸ್ ಕಡೆಗೆ ಒಯ್ಯುವಂತಹ ವ್ಯಕ್ತಿಗಳು ಯಾರಾದ್ರೂ ಇದ್ರೆ ಅದು ವೃಶ್ಚಿಕ ರಾಶಿಯವರು ಅಂತ ಹೇಳ್ಬೋದು. ಎಂತಹ ಬೇಸರ ಇದ್ರೂ ಕೂಡ ಹೊರಗಡೆ ಹಾಕಲ್ಲ, ಮನಸ್ಸಿನಲ್ಲೇನೆ ಇಟ್ಕೊಂಡು ಅದನ್ನ ಗುರಿ ಸಾಧನೆ ಕಡೆ ಹೋಗುವಂತಹ ವ್ಯಕ್ತಿಗಳಾಗಿರ್ತಾರೆ. ಇನ್ನೊಬ್ರು ನಿಮಗೆ ಇಷ್ಟವಿಲ್ಲದಿದ್ದರೆ ಅವರಿಂದ ದೂರ ಇರುವಂತಹ, ಯಾರೋ ನಮಗೆ ಇಷ್ಟ ಆಗ್ತಾ ಇಲ್ಲ ಅಥವಾ ಅವ್ರ ವರ್ತನೆ ಇಷ್ಟ ಆಗ್ತಾ ಇಲ್ಲ, ಆ ವ್ಯಕ್ತಿತ್ವ ಇಷ್ಟ ಆಗ್ತಾ ಇಲ್ಲ ಅಂತಂದ್ರೆ ಅವರಿಂದ ದೂರ ಇದ್ದು ಬಿಡೋಣ, ಅವರಿಂದ ಹಿಂದೆ ಸರಿದು ಬಿಡೋಣ, ಬೇಡ ಇವರು ಕಿರಿಕಿರಿ ಅನ್ನುವಂತಹ ವ್ಯಕ್ತಿಗಳಾಗಿರ್ತೀರಿ. ಒಂದು ವೇಳೆ ಅವ್ರು ಏನಾದ್ರೂ ನಿಮಗೆ ಮಾನಸಿಕವಾಗಿ ಘಾಸಿ ಮಾಡ್ಲಿಕ್ಕೆ ಬಂದ್ರೆ ಅವರನ್ನ ಸೋಲ್ಸೋವರೆಗೂ ಕೂಡ, ಅವರನ್ನ ಮಾತಿನಲ್ಲಾಗಿರ್ಬೋದು ಮತ್ತೊಂದರಲ್ಲಾಗಿರ್ಬೋದು, ಅವರನ್ನ ಎದುರಾಳಿಗಳಿಗೆ ಎದುರು ನಿಲ್ಲುವಂತಹ ಶಕ್ತಿ, ಆ ಎದುರಾಳಿ ಎಂತಹ ಪ್ರಬಲವಾಗಿರುವಂತಹ ವ್ಯಕ್ತಿಗಳೇ ಆಗಿರ್ಲಿ, ಅದನ್ನ ಎದುರಿಸುವಂತಹ ಶಕ್ತಿ, ಬುದ್ಧಿ, ತಾಳ್ಮೆ, ಜಾಣ್ಮೆ, ಸಹನೆ, ಎಲ್ಲ ಕೌಶಲ್ಯಗಳು ಕೂಡ ನಿಮ್ಮಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಗುರಿ ತಲುಪೋದಷ್ಟೇ ನಿಮ್ಮ ಒಂದು ಮೂಲ ಉದ್ದೇಶ ಆಗಿರುತ್ತೆ. ಇನ್ನು ಎಂತ ತೊಡರುಗಳು, ಎಂತ ಕಷ್ಟ ಕಾರ್ಪಣ್ಯಗಳು ಬಂದ್ರೂ ಕೂಡ ಆ ಗುರಿಯನ್ನ ಅಥವಾ ನಿಮ್ಮ ಹಿಡಿದಿರುವಂತಹ ಹಠವನ್ನ ನಿಲ್ಲಿಸೋದಿಲ್ಲ. ಕಡೆಯವರೆಗೂ ಕೂಡ ನೀವು ಹೋರಾಟ ಮಾಡ್ತೀರಿ. ಈ ವಿಡಿಯೋದ ಮುಂದುವರೆದ ಭಾಗ ನಾನು ತಿಳಿಸ್ತಕ್ಕಂಥದ್ದು ಬಹಳಷ್ಟು ಮುಖ್ಯವಾದಂತ ವಿಚಾರ ತಿಳಿಸೋದು ಬಾಕಿ ಇದೆ. ಅದಕ್ಕಿಂತ ಮುಂಚೆ ಒಂದು JB ಪ್ರೆಡಿಕ್ಷನ್ಸ್ ವಿಡಿಯೋ ಇದೆ, ನೋಡ್ಕೊಂಬರೋಣ ಬನ್ನಿ. JB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ
ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಬಹಳ ಅದ್ಭುತವಾಗಿರ್ತಕ್ಕಂತಹ ಜಾತಕ. ತುಂಬಾ ಸರಳವಾಗಿ ಸುಲಭವಾಗಿ ನೀವೇ ಓದ್ಕೊಂಡು ತಿಳ್ಕೊಬೇಕಾಗಿರ್ತಕ್ಕಂಥ ಜಾತಕ ಇದಾಗಿರೋದ್ರಿಂದ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಮುಂದಿನ ವಿಷಯವನ್ನ ನೋಡೋಣ. ಇನ್ನು ನಿಮಗೆ ನಿಮ್ಮ ಮೇಲೆ ಅಪಾರವಾದ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಒಂದು ನಂಬಿಕೆ. ನಾನು ಗೆಲ್ತೀನಿ, ನಾನು ಮಾಡ್ತೀನಿ. ಯಾವುದೇ ಒಂದು ಪ್ಲಾನ್ ಸಹಜವಾಗಿ ಮಾಡಲ್ಲ. ಒಂದು ವೇಳೆ ಆ ಪ್ಲಾನ್ ಮಾಡಿದ್ರೆ ಅಂತಂದ್ರೆ ಆ ಪ್ಲಾನು ಗುರಿ ಮುಟ್ಟುವರೆಗೂ ಬಿಡ್ಲಾರ್ದಂತಹ ವ್ಯಕ್ತಿಗಳು ವೃಶ್ಚಿಕ ರಾಶಿಯವರಾಗಿರ್ತಾರೆ. ಎಂತಹ ಸಂದರ್ಭದಲ್ಲೂ ಕೂಡ ಪ್ರಾಮಾಣಿಕತೆ ಬಿಡೋದಿಲ್ಲ. ಪ್ರಾಮಾಣಿಕತೆಗೆ ಮತ್ತೊಂದು ಹೆಸರೇ ವೃಶ್ಚಿಕ ರಾಶಿಯವರು. ಯಾರಿಗೋ ಮಾತು ಕೊಟ್ಬಿಟ್ರು ಅಂತಂದ್ರೆ ಆ ಮಾತಿಗೆ ಕಟಿಬದ್ಧವಾಗಿರ್ತಕ್ಕಂಥದ್ದು, ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ನಿರಂತರವಾಗಿ ಮಾಡುವಂಥದ್ದು. ಯಾರಿಗೋ ಮಾತು ಕೊಟ್ಬಿಡ್ತೀವಿ, ದುಡ್ಡು ಇರೋದಿಲ್ಲ ಅಂತ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಆಯ್ತು ನಿನಗೊಂದಿಷ್ಟು ದುಡ್ಡು ಕೊಡ್ತೀನಿ ಅಂತ ಮಾತು ಕೊಟ್ಟಿರ್ತೀವಿ, ಬಟ್ ಕೊಡಕ್ ಆಗಲ್ಲ. ಅದು ನಮಗಿಲ್ದೇ ಇದ್ರು ಅಂದ್ರೆ ಅವ್ರಿಗಿಲ್ದೇ ಇದ್ರು ಕೂಡ ಆ ಕೊಟ್ಟಂತ ಮಾತನ್ನ ಉಳಿಸ್ಕೋಬೇಕು ಅನ್ನುವಂತ ಒಂದು ಪ್ರಯತ್ನ, ಹೋರಾಟ ನಿರಂತರವಾಗಿ ಮಾಡುವಂತಹ ವ್ಯಕ್ತಿಗಳು. ಸಹನೆ ಯಾವತ್ತಿಗೂ ಬಿಟ್ಟು ಕೊಡುವಂತಹ ವ್ಯಕ್ತಿಗಳಲ್ಲ. ಇನ್ನು ಕುಟುಂಬದವರನ್ನ, ಸ್ನೇಹಿತರನ್ನ, ಬಂಧುಗಳನ್ನ ತುಂಬಾ ಪ್ರೀತಿಸ್ತಾರೆ. ಕುಟುಂಬದಲ್ಲಿ ಇರುವಂತಹ ಪತಿ ಇರ್ಬೋದು, ಪತ್ನಿ ಇರ್ಬೋದು, ಮಕ್ಕಳಿರ್ಬೋದು, ಜೊತೆಗೆ ಸ್ನೇಹಿತರಿರ್ಬೋದು, ಯಾರನ್ನೂ ಕೂಡ ಬಿಟ್ಟು ಕೊಡುವಂತಹ ವ್ಯಕ್ತಿಗಳಲ್ಲ. ಎಲ್ಲರನ್ನೂ ಪ್ರೀತಿಸುವಂತಹ ವ್ಯಕ್ತಿಗಳು, ಎಲ್ಲರನ್ನ ಜೊತೆಗೆ ಒಟ್ಟೊಟ್ಟಿಗೆ ಹೋಗುವಂತಹ ವ್ಯಕ್ತಿಗಳಾಗಿರ್ತಾರೆ ವೃಶ್ಚಿಕ ರಾಶಿಯವರು. ಕೆಲವೊಮ್ಮೆ ನಿಮ್ಮ ಪ್ರೀತಿ ಪಾತ್ರರು ಬಹಳಷ್ಟು ನೋವಿನ ಪ್ರಸಂಗಗಳು. ನೀವು ಯಾರನ್ನ ಅತಿಯಾಗಿ ನಂಬಿಕೊಂಡಿರ್ತೀರಿ ಅವರಿಂದ ಬಹಳಷ್ಟು ನೋವುಗಳು, ತೊಂದರೆಗಳು, ಕಷ್ಟಗಳು, ಸಮಸ್ಯೆಗಳನ್ನ ಅನೇಕ ಪ್ರಸಂಗಗಳು ನಡೀತಾ ಇರತಕ್ಕಂಥದ್ದು ನಿಮ್ಮ ಜೀವನದಲ್ಲಿ. ಅದನ್ನ ಬಹಳ ತಾಳ್ಮೆಯಿಂದ, ಸಹನೆಯಿಂದ ನಿಭಾಯಿಸುವಂತಹ ವ್ಯಕ್ತಿಗಳಾಗಿರ್ತೀರಿ. ಕೆಲವೊಮ್ಮೆ ನೀವು ಮಾತನಾಡುವಂತ ರೀತಿ ಇರ್ತದಲ್ಲ, ಅದು ಯಾರಿಗೂ ಕೂಡ ಸಹಜವಾಗಿ ಅರ್ಥನೇ ಆಗಲ್ಲ. ಅದರಲ್ಲಿ ಬಹಳಷ್ಟು ವಿಚಾರಗಳು ಇರ್ತವೆ. ಕೆಲವೊಂದು ಜನ ಅಪಾರ್ಥ ತಿಳ್ಕೊಳ್ಳುವಂತಹ ಸಾಧ್ಯತೆಗಳು, ನೀವು ಒಳ್ಳೆಯದನ್ನ ಹೇಳಿದ್ರೂ ಕೂಡ ತಪ್ಪಾಗಿ ತಿಳಿದುಕೊಳ್ಳುವಂತಹ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಬೇರೆಯವರು ಆಕಸ್ಮಿಕವಾಗಿ ನನ್ಗೆ ಹಿಂಗ್ ಅಂದ್ಬಿಟ್ರಲ್ಲ ಅಂತ ಬೇಸರ ಮಾಡ್ಕೊಂಡಿರುವಂತಹ ಉದಾಹರಣೆಗಳು ಕೂಡ ನಿಮ್ಮ ಒಂದು ಕ್ಯಾರೆಕ್ಟರ್ ಅಲ್ಲಿ ಬರ್ತವೆ, ಗುಣ ಸ್ವಭಾವದಲ್ಲಿ ಬರ್ತವೆ. ಆದ್ರೆ ಬಹಳಷ್ಟು ಜನ ವೃಶ್ಚಿಕ ರಾಶಿಯವರು ಮದುವೆಯ ನಂತರ ಬಹಳಷ್ಟು ಐಶ್ವರ್ಯ, ಸಂಪತ್ತು, ಮನೆ, ವಾಹನಗಳನ್ನ ಪಡೆಯುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಇನ್ನು ದೈಹಿಕವಾಗಿರ್ತಕ್ಕಂತಹ ಪ್ರೀತಿಯ ವಿಚಾರದಲ್ಲಿ ಬಹಳಷ್ಟು ಸಂತೋಷಗಳು, ಕಷ್ಟಗಳು, ತೊಂದರೆಗಳು ಎಲ್ಲದರ ಮಧ್ಯದಲ್ಲಿಯೂ ಕೂಡ ಸುಖವಾಗಿರ್ತಕ್ಕಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಆರೋಗ್ಯದ ವಿಚಾರದಲ್ಲಿ ನಿಮಗೆ ಕೆಲವೊಮ್ಮೆ ಅನಾರೋಗ್ಯದ ಸಮಸ್ಯೆಗಳು ಕೂಡ ಜೀವನದ ಮಧ್ಯಭಾಗದ ನಂತರ ಬರುವಂತಹ ಸಾಧ್ಯತೆಗಳು ಏನು, ಅದರಲ್ಲೂ ಮುಖ್ಯವಾಗಿ ಈ ಮೂತ್ರಪಿಂಡದ ಸಮಸ್ಯೆಗಳು, ಮೂತ್ರಕೋಶದ ತೊಂದರೆಗಳು, ಮಲಮೂತ್ರದ ಸಮಸ್ಯೆಗಳು, ಕಿಡ್ನಿಯ ಸಮಸ್ಯೆಗಳು, ಯಕೃತಿಯ ಸಮಸ್ಯೆಗಳು, ಗರ್ಭಕೋಶದ ಸಮಸ್ಯೆಗಳು, ಅಥವಾ ಸಣ್ಣ ಪುಟ್ಟ ಸರ್ಜರಿಯಂತಹ ಸಮಸ್ಯೆಗಳು, ಹೊಟ್ಟೆ ನೋವಿನಂತಹ ಸಮಸ್ಯೆಗಳು ಆರೋಗ್ಯದ ವಿಚಾರದಲ್ಲಿ ಬಾಧಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನೀವು ನೀರಿಗೆ ಸಂಬಂಧಪಟ್ಟಂತಹ ಅಥವಾ ಈ ಮಿಲಿಟರಿ ಅಥವಾ ಪೊಲೀಸ್ ಇಲಾಖೆ, ಡಿಫೆನ್ಸ್, ಜೊತೆಗೆ ಈ ಅಣೆಕಟ್ಟು ನಿರ್ಮಾಣ, ರಸ್ತೆ ನಿರ್ಮಾಣ, ವ್ಯಾಪಾರ, ಎಲ್ಲ ತರದ ವ್ಯಾಪಾರಗಳಲ್ಲಿ ಕೂಡ ಬಹಳಷ್ಟು ಸಿದ್ಧಹಸ್ತರು, ಬಹಳಷ್ಟು ಟೆಕ್ನಿಕಲ್ ಮೈಂಡ್ ಸೆಟ್ ಇರುತ್ತೆ. ಬಹಳಷ್ಟು ಯೋಚನೆಗಳನ್ನ ರೂಪಿಸಿ
ಕೆಲಸ ಮಾಡ್ತಕ್ಕಂಥದ್ದು, ಗುಪ್ತಚರ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ಮತ್ತೆ ಈ ಭೂಮಿಗೆ ಸಂಬಂಧಪಟ್ಟಂತಹ ಕೆಲಸಗಳನ್ನ ಮಾಡ್ತಕ್ಕಂಥದ್ದು, ಖನಿಜಗೆ ಸಂಬಂಧಿಸಿರ್ತಕ್ಕಂತಹ ತೆಗೆಯುವಂತಹ ಕೆಲಸಗಳನ್ನ ಮಾಡ್ತಕ್ಕಂಥದ್ದು, ಆಚಾರಿಗಳಾಗಿರುವಂಥದ್ದು, ವಕೀಲರಾಗಿರ್ತಕ್ಕಂಥದ್ದು, ಬೆಳ್ಳಿ ಬಂಗಾರಗಳನ್ನ ತಯಾರು ಮಾಡ್ತಕ್ಕಂಥದ್ದು, ಅಥವಾ ಸಮುದ್ರಕ್ಕೆ ಸಂಬಂಧಿಸಿರ್ತಕ್ಕಂಥ ವ್ಯಾಪಾರ ಅಥವಾ ಸಮುದ್ರದಲ್ಲಿ ಏನೋ ಒಂದು ವ್ಯಾಪಾರ ವಹಿವಾಟುಗಳನ್ನ ಈ ರೀತಿಯಾಗಿ ಉದ್ಯಮಗಳನ್ನ ಮಾಡ್ತಕ್ಕಂತಹ ಸಾಧ್ಯತೆಗಳು ಈ ವೃಶ್ಚಿಕ ರಾಶಿಯವರಲ್ಲಿರುತ್ತೆ. ಆದ್ರೆ ವೃಶ್ಚಿಕ ರಾಶಿಯವರು ಬಹಳಷ್ಟು ನಂಬಿದ್ರು ಅಂತಂದ್ರೆ ಆ ನಂಬಿದವರಿಗೆ ಯಾವತ್ತಿಗೂ ಕೂಡ ಕೈ ಬಿಡುವಂತಹ ವ್ಯಕ್ತಿಗಳಲ್ಲ, ಮತ್ತು ಬಹಳಷ್ಟು ಸಹನಾಮಯಿಗಳು, ಜೊತೆಗೆ ವಿದ್ವಾಂಸರು, ಬಹಳಷ್ಟು ಮೇಧಾವಿಗಳಾಗಿರ್ತಾರೆ ಅನ್ನುವಂಥದ್ದಂತೂ ಬಹಳ ಸ್ಪಷ್ಟವಾಗಿದೆ. ಈ ವೃಶ್ಚಿಕ ರಾಶಿಯವರಿಗೆ ಅದೃಷ್ಟ ಸಂಖ್ಯೆ ಅಂತಂದ್ರೆ 1, 2, 3 ಹಾಗೂ 7, 9 ಅದೃಷ್ಟ ಸಂಖ್ಯೆಗಳಾಗಿರುತ್ತದೆ. ಜೊತೆಗೆ ಅದೃಷ್ಟ ರತ್ನಗಳು ಮುತ್ತು, ಹವಳ, ಮಾಣಿಕ್ಯ, ಕನಕ ಪುಷ್ಪರಾಗ ಅದೃಷ್ಟದ ರತ್ನಗಳಾಗಿರ್ತವೆ. ಜೊತೆಗೆ ಸೋಮವಾರ, ಭಾನುವಾರ, ಮಂಗಳವಾರ, ಗುರುವಾರ ಇದು ನಿಮಗೆ ಶುಭವಾರಗಳಾಗಿರ್ತವೆ ಅನ್ನುವಂಥದ್ದು ಈ ವೃಶ್ಚಿಕ ರಾಶಿಯವರ ಬಗ್ಗೆ ಬರುತ್ತೆ. ವಿಡಿಯೋ ಹೇಗನ್ನಿಸ್ತು ಅನ್ನುವಂಥದ್ದು ದಯವಿಟ್ಟು ಕಾಮೆಂಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಜೊತೆಗೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. 12 ರಾಶಿಯವರ ಗುಣ ಸ್ವಭಾವದ ವಿಡಿಯೋ